ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗೇನೇನು ಯುಗಾದಿ ಹಬ್ಬ ತುಂಬಾ ಹತ್ರದಲ್ಲಿದೆ. ಹಾಗಾಗಿ ಯುಗಾದಿ ಹಬ್ಬದ ದಿವಸದಲ್ಲಿ ನಾವು ಯಾವೆಲ್ಲ ವಸ್ತುಗಳು ತೆಗೆದುಕೊಂಡು ಬಂದರೆ ನಮ್ಮ ಮನೆಗೆ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ, ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ, ಸುಖ ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ವಾಸ್ತು ಅಂತ ಬಂದಾಗ ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತಂದರೆ ಮೊದಲು ನಮಗೆ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಸಿಗಬೇಕು. ಹಾಗಾಗಿ ಶ್ರೀಫಲ ತುಂಬಾ ಒಳ್ಳೆಯದು. ಹಾಗಾಗಿ 1 ಅಥವಾ 2 ಶ್ರೀಫಲ ನೀವು ತೆಗೆದುಕೊಂಡು ಬಂದರೆ ಸಾಕು. ಶ್ರೀಫಲ ಅಂದರೆ ನಿಮ್ಗೆ ಗೊತ್ತಿರುವಂಥದ್ದೇ, ಪುಟ್ಟದಾದ ತೆಂಗಿನಕಾಯಿ ಇರುತ್ತೆ, ಆ ರೀತಿಯಲ್ಲಿ ಇರ್ತದೆ. ಆದರೆ ಅದು ಸಮುದ್ರದ ತಟದಲ್ಲಿ ಸಿಗುವಂಥದ್ದು. ಅದನ್ನು ನೀವು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ, ಅಲ್ಲಿ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಮನೆಗೆ ಆ ಒಂದು ಯುಗಾದಿ ಹಬ್ಬದ ದಿವಸ ನೀವು ತೆಗೆದುಕೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ನಂತರದಲ್ಲಿ ಯಾರೆಲ್ಲ ದೀಪಗಳನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಅಂದರೆ ಕಾಮಾಕ್ಷಿ ದೀಪ ಆಗಿರ್ಬೋದು, ಯಾವುದೇ ರೀತಿಯ ದೀಪಗಳು ಆಗಿರ್ಬೋದು. ದೀಪ ಅಂದರೆ ಬೆಳಕಿನ ಸಂಕೇತ, ನಮ್ಮ ಜೀವನದಲ್ಲಿ ಆಗುವ ಕತ್ತಲನ್ನು ಹೋಗಲಾಡಿಸಿ ನಮಗೆ ಬೆಳಕನ್ನು ಹೆಚ್ಚು ಮಾಡುವಂಥದ್ದು. ಹಾಗಾಗಿ ಅದರಲ್ಲೂ ಕಾಮಾಕ್ಷಿ ದೀಪ ಅಂತಂದರೆ ಅಮ್ಮನವರೇ ಸ್ವತಃ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಯಾರೆಲ್ಲ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರ ತುಂಬಾ ಶುಭ ದಿನವಾಗಿರುತ್ತದೆ. ಅಂತಿನ ದಿವಸವೂ ಕೂಡ ನೀವು ತೆಗೆದುಕೋಬಹುದು. ನೋಡಿ, ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಒಂದು ವಸ್ತುಗಳಿವೆ. ಆನೆ ನೋಡಿ, ಆನೆ ಒಂದು ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗಾಗಿ ನೀವು ಪುಟ್ಟ ಆನೆಗಳನ್ನು ಕೂಡ ನೀವು ಆ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಬರ್ಬೋದು. ಆಮೇಲೆ ಆಮೆ, ಅದಂದರೆ ಟಾರ್ಟೈಸ್, ಅದು ಕೂಡ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಹೆಚ್ಚು ಮಾಡಲು ಅದು ತುಂಬಾ ಒಳ್ಳೆಯದು. ಆ ಒಂದು ಆಮೆಯನ್ನು ಕೂಡ ನೀವು ತೆಗೆದುಕೊಂಬಂದು ಇಟ್ಕೋಬೋದು. ಅಂದರೆ ಲೋಹದ ಆಮೆ ನಾನು ಹೇಳ್ತಾ ಇರುವಂಥದ್ದು, ನೀವು ತೆಗೆದುಕೊಂಬಂದು ಇಟ್ಕೋಬೋದು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕಾಮಧೇನು. ನೋಡಿ, ಎಲ್ಲದಕ್ಕಿಂತ ತುಂಬ ಒಳ್ಳೆಯದಂದರೆ ಕಾಮಧೇನಪ್ಪ ಅಂತಂದರೆ ಎಲ್ಲ ದೇವತೆಗಳು ಕೂಡ ನೆಲೆಸಿರ್ತಾರೆ. ಹಾಗಾಗಿ ನೀವು ಕಾಮಧೇನು ಮನೆಗೆ ತೆಗೆದುಕೊಂಡು ಬಂದರೆ ನಮ್ಮ ಮನೆಯಲ್ಲಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅನ್ನೋ ನಂಬಿಕೆ. ಹಾಗಾಗಿ ನೀವು ಕಾಮಧೇನು ಕೂಡ ತೆಗೆದುಕೊಂಡು ಬರ್ಬೋದು. ಇನ್ನು ಯಾರೆಲ್ಲ ಕಳಸ ಇಡಬೇಕು ಅಂತೇಳಿ ತುಂಬ ದಿವಸ ಅನ್ಕೊಳ್ತಾ ಇರ್ತೀರೋ, ಈ ಒಂದು ಸಮಯದಲ್ಲಿ ನೀವು ಹೊಸ ಕಳಸವನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಿಮ್ಮ ಮನೆಗೂ ಕೂಡ ಸುಖ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ಶಂಕು ಅಂತ ಬಂದಾಗ ದಕ್ಷಿಣಾವರ್ತಿ ಶಂಕು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಅಂತಾರೆ. ನೀವು ಅದನ್ನು ನೋಡಿಬಿಟ್ಟು ಒಂದು ಒರಿಜಿನಲ್ ಇರೋದನ್ನೇ ನೋಡಿ ತೆಗೆದುಕೊಳ್ಳಿ, ಅದು ಕೂಡ ತುಂಬಾ ಒಳ್ಳೆಯದು. ಅದು ಸಂಪತ್ತು ಹೆಚ್ಚು ಮಾಡುವಂಥದ್ದು. ಇನ್ನು ಗಂಟೆ ಯಾರಾದರೂ ಈಗ ಅಲ್ಲೇ ತುಂಬ ದಿನ ಪ್ರತಿನಿತ್ಯ ನಾವು ದೇವರ ಮೇಲೆ ಇಟ್ಕೊಂಡಿರ್ತೀರಿ, ಒಂದು ಪಕ್ಷದಲ್ಲಿ ನೀವೇನೋ ಹೊಸದಾಗಿ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ನೀವು ಈ ಸಮಯದಲ್ಲಿ ತೆಗೆದುಕೊಂಡು ಬರ್ಬೋದು. ಗಂಟೆ ಶಬ್ದದಿಂದ ಏನಪ್ಪ ಅಂದರೆ ಅದರ ನಾದದಿಂದ ನಮ್ಮ ಮನೆಯಲ್ಲಿ ಆಗುವಂಥ ನಕಾರಾತ್ಮಕತೆ ಕಡಿಮೆ ಆಗ್ತಾ ಹೋಗುತ್ತದೆ, ಮನೆಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನೊಂದು ನೋಡಿ, ಬಹುಮುಖ್ಯವಾಗಿ ಅನ್ನಪೂರ್ಣೇಶ್ವರಿಯ ವಿಗ್ರಹ ಅದು ಮನೆಯಲ್ಲಿ ಇರೋದ್ರಿಂದ ಹಣದ ಕೊರತೆ ನಮಗೆ ಬರೋದೇ ಇಲ್ಲ. ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಅಕ್ಕಿ ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ವಿಗ್ರಹ ಕೂಡ ನೀವು ತೆಗೆದುಕೊಂಡು ಬರುವುದು ಒಳ್ಳೆಯದು. ಇನ್ನು ಯಾರಾದರೂ ಒಂದು ಸಂತಾನಾಪೇಕ್ಷೆ ಉಳ್ಳವಂಥರಾಗಿರ್ಬೋದು, ಅಥವಾ ಸಂತಾನ ಅಂತ ಹೇಳ್ತಾ ಇಲ್ಲ, ಮನೇಲಿ ಮಕ್ಕಳು ಅಂತ ಅಂದಾಗ ನಾವು ಒಂದು ಕೃಷ್ಣನ ವಿಗ್ರಹ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಬಾಲಕೃಷ್ಣ ಆಗಿರ್ಬೋದು, ಅಥವಾ ಒಂದು ಕೊಳಲನ್ನು ಇಟ್ಕೊಂಡಿರೋ ಕೃಷ್ಣನೇ ಆಗಿರ್ಬೋದು, ನೀವು ಅದು ತೆಗೆದುಕೊಂಡು ಬರೋದ್ರಿಂದ ನಮ್ಮ ಬದುಕಿನಲ್ಲಿ ಸರಿಯಾದ ಮಾರ್ಗದರ್ಶನನು ತೋರಿಸುವಂಥದ್ದು ಕೃಷ್ಣನೇ ಆಗಿರ್ತಾನೆ. ಹಾಗಾಗಿ ನೀವು ಕೃಷ್ಣನ ವಿಗ್ರಹವನ್ನು ಕೂಡ ತೆಗೆದುಕೊಂಡು ಬರ್ಬೋದು. ನಂತರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ, ಯಾರಾದರೂ ಆಂಜನೇಯ ಸ್ವಾಮಿ ವಿಗ್ರಹ ತೆಗೆದುಕೋಬೇಕು ಅಂತಂದರೆ ಈ ಸಮಯದಲ್ಲಿ ತೆಗೆದುಕೋಬೋದು. ಪಂಚಮುಖಿ ಆಂಜನೇಯ ಮನೇಲಿ ಇಡೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ತಗಲೋದಿಲ್ಲ, ನಮ್ಮ ಮನೆಗೆ ಯಾವಾಗಲೂ ಕೂಡ ರಕ್ಷಣೆ ನೀಡುವಂಥದ್ದು. ಹಾಗಾಗಿ ಅದನ್ನು ಸಹ ನೀವು ತೆಗೆದುಕೋಬೋದು. ನಂತರದಲ್ಲಿ ನೋಡಿ, ವೆಂಕಟೇಶ್ವರ ಸ್ವಾಮಿ ಪಾದ ಆಗಿರ್ಬೋದು, ಮಹಾಲಕ್ಷ್ಮಿ ಅಮ್ಮನವರ ಪಾದ ಆಗಿರ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಆ ವೆಂಕಟೇಶ್ವರ ಸ್ವಾಮಿ ಪಾದ ನೀವು ಮನೇಲಿ ಇಡೋದ್ರಿಂದ ನಿಮಗೆ ಸಾಲದ ಸಮಸ್ಯೆನೇ ಬರೋದಿಲ್ಲ, ಯಾವಾಗಲೂ ಕೂಡ ಐಶ್ವರ್ಯ ಲಭಿಸಿರ್ತದೆ. ಇನ್ನು ಮಹಾಲಕ್ಷ್ಮಿ ಪಾದಕ್ಕೆ ನಿಮಗೆ ಗೊತ್ತೇ ಇರುವಂಥದ್ದು ಸಂಪತ್ತು ಕೊಡುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಚಿಕ್ಕ ವಸ್ತುಗಳು, ಇವೆಲ್ಲನೂ ಕೂಡ ನೀವು ಚಿನ್ನ ಬೆಳ್ಳಿನೇ ತೆಗೆದುಕೊಂಬರ್ಬೇಕು, ಹೊಸ ವರ್ಷ ಚಿನ್ನ ಬೆಳ್ಳಿ ತೆಗೆದುಕೊಂಡು ಬರಬೇಕು ಅಂತ ಆ ಥರ ಏನಿರೋದಿಲ್ಲ. ಈ ರೀತಿಯಾಗಿ ನೀವು ಒಂದು ಪುಟ್ಟ ವಸ್ತುಗಳು ನೀವು ಮನೆಗೆ ತೆಗೆದುಕೊಂಡು ಬಂದು ಇಟ್ಕೊಳ್ಳೋದ್ರಿಂದ ವಾಸ್ತು ದೋಷ ಕೂಡ ಪರಿಹಾರ ಆಗ್ತದೆ, ಮನೆಯಲ್ಲೂ ಕೂಡ ನಿಮಗೆ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ. ಇದು ಯಾವುದು ಕೂಡ ನಿಮಗೆ ತೆಗೆದುಕೊಂಡು ಬರೋಕೆ ಆಗೋದೇ ಇಲ್ಲಪ್ಪ, ನಮಗೆ ಕಷ್ಟ, ಈ ಸದ್ಯಕ್ಕೆ ಏನೂ ಆಗೋದಿಲ್ಲ ಅಂತ ಅಂದರೆ ಕೊನೆ ಪಕ್ಷ ಒಂದು ನವಿಲುಗರಿನಾದ್ರೂ ತೆಗೆದುಕೊಂಡು ಬನ್ನಿ. ಒಂದು ನವಿಲುಗರಿಗೆ ನಿಮಗೆ ಒಂದು 5 ರೂಪಾಯಿ 10 ರೂಪಾಯಿ ಒಳಗೆ ಸಿಕ್ಬಿಡುತ್ತೆ, ಅದನ್ನು ಸಹ ತುಂಬಾ ಒಳ್ಳೆಯದು. ಅದನ್ನು ಕೂಡ ನೀವು ತೆಗೆದುಕೊಂಡು ಬಂದು ಮನೇಲಿ ಇಡ್ಬೋದು. ಇದಿಷ್ಟು ಯುಗಾದಿ ಹಬ್ಬದಲ್ಲಿ ನೀವು ತರಬೇಕಾಗಿರುವಂಥ ವಸ್ತುಗಳು, ಇದಿಷ್ಟನ್ನು ನೀವು ತೆಗೆದುಕೊಂಡು ಬನ್ನಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.